ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕ್ ಉಗ್ರ ಹಫೀಜ್ ಸಯೀದ್ ಸುತ್ತ ಭಾರತದ ಆಪರೇಷನ್ಸ್ ಟೈಟ್ ಆಗ್ತಾ ಇದೆ. ಇತ್ತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ನೇತೃತ್ವದ ಪಕ್ಷದ ಹೊಸ ಪದಾಧಿಕಾರಿಗಳೊಂದಿಗೆ ಪಿಎಂ ನರೇಂದ್ರ ಮೋದಿ ಕೂಡ ಮೀಟ್ ಆಗಿದ್ದಾರೆ. ಈ ವೇಳೆ ಜನ್ಜಿಗಳನ್ನು ಹೆಚ್ಚೆಚ್ಚು ರೀಚ್ ಆಗೋದ್ರ ಬಗ್ಗೆ ಬಿಜೆಪಿ ಚರ್ಚೆ ಮಾಡಿದೆ. ಇನ್ನು ಹೋಟೆಲ್ಗಳಲ್ಲಿ ಪನ್ನೀರು ಹಾಲಿನಿಂದಲ್ಲ, ಕೃತಕ ಪನ್ನೀರೆಲ್ಲ ಬಳಸ್ತಾ ಇದ್ದಾರೆ, ಅದನ್ನು ಬ್ಯಾನ್ ಅಂತ ಕರ್ನಾಟಕ ಆಹಾರ ಸುರಕ್ಷತಾ ಇಲಾಖೆ ಹೇಳಿದೆ. ಮತ್ತೊಂದು ಕಡೆ ರಿಸರ್ವೇಷನ್ ಹಟಾವೋ ಆಂದೋಲನ ಶುರುವಾಗಿತ್ತಲ್ಲ, ಈ ಕಾಕ್ರೋಚ್ ಆಂದೋಲನಕ್ಕೆ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಯಾಗಿ ಈಗ ಆ ಆಂದೋಲನದ ಪ್ರತಿನಿಧಿಗಳೊಂದಿಗೂ ಕೂಡ ಸರ್ಕಾರ ಮಾತುಕತೆ ನಡೆಸುತ್ತೆ ಅನ್ನೋ ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಪಹಲ್ಗಾಮ್ ಉಗ್ರ ದಾಳಿ ಕೇಸ್ನಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯೀದ್ ವಿರುದ್ಧ ಕಾನೂನು ಕುಣಿಕೆ ಬಿಗಿಗೊಳಿಸೋಕೆ ಭಾರತ ಮುಂದಾಗಿದೆ. ಡಿಪ್ಲೊಮ್ಯಾಟಿಕ್ ಚಾನೆಲ್ಗಳ ಮೂಲಕ ಲಾಹೋರ್ನಲ್ಲಿ ಹಫೀಜ್ ಸಯೀದ್ಗೆ ಕೋರ್ಟ್ ಸಮನ್ಸ್ ಇಶ್ಯೂ ಆಗುತ್ತೆ. ವಿದೇಶಾಂಗ ಇಲಾಖೆ ಮೂಲಕ ಜಮ್ಮುವಿನ ಎನ್ಐಎ ಕೋರ್ಟ್ಗೆ ವಿಚಾರಣೆಗೆ ಬರುವಂತೆ ನಿರ್ದೇಶನ ಹೋಗುತ್ತೆ. ಹೀಗಂತ ಸರ್ಕಾರಿ ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಕಳೆದ ಜುಲೈ ತಿಂಗಳಲ್ಲೇ ಹಫೀಜ್ ವಿರುದ್ಧ ಎನ್ಐಎ ಹೆಚ್ಚುವರಿ ಚಾರ್ಜ್ ಶೀಟ್ ಫೈಲ್ ಮಾಡಿತ್ತು. ಇದರಲ್ಲಿ 2025ರ ಪಹಲ್ಗಾಮ್ ದಾಳಿ ಕೇಸ್ನಲ್ಲಿ ಹಫೀಜ್ ಸಯೀದ್ ಪಾತ್ರ ಇದೆ ಅಂತ ಉಲ್ಲೇಖ ಮಾಡಿತ್ತು. ಇದರ ಬೆನ್ನಲ್ಲೇ ಜಮ್ಮುನ ಎನ್ಐಎ ವಿಶೇಷ ಕೋರ್ಟ್ ಈತನ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿತ್ತು. ಇದು ಯಾಕೆ ಇಂಪಾರ್ಟೆಂಟು? ಇದು ಕೇವಲ ಒಂದು ಲೀಗಲ್ ನೋಟಿಸ್ ಅಲ್ಲ, ಈತನಿಗೆ ಕೋರ್ಟ್ ಮುಂದೆ ಹಾಜರಾಗೋಕೆ ಒಂದು ಅವಕಾಶ ಇದ್ದ ಹಾಗೆ. ಒಂದು ವೇಳೆ ಈತ ಈ ಸಮಸ್ಯೆಗೆ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಸೆಕ್ಷನ್ 356 ಅಡಿಯಲ್ಲಿ ಆತ ಕೋರ್ಟ್ನಲ್ಲಿ ಇಲ್ಲದೇ ಇದ್ರೂ ವಿಚಾರಣೆ ನಡೆಸಿ ತೀರ್ಪನ್ನು ಕೊಡ್ಬೋದು. ಅಲ್ಲದೆ ಸದ್ಯ ಹಫೀಜ್ ಸಯೀದ್ ಪಾಕಿಸ್ತಾನದಲ್ಲಿದ್ದಾನೆ, ನಮ್ಮ ಕಸ್ಟಡಿಯಲ್ಲಿಲ್ಲ. ಸೊ ನಮ್ಮ ಅಧಿಕಾರಿಗಳು ಆತನನ್ನ ವಿಚಾರಣೆಗೆ ಕರೆತರೋಕೆ ಫಾರ್ಮಲ್ ಆಗಿ ಪ್ರಯತ್ನ ಪಟ್ಟಿದ್ದಾರೆ ಅಂತ ಕೋರ್ಟ್ ಮುಂದೆ ದಾಖಲೆ ತೋರಿಸೋಕ್ಕೂ ಕೂಡ ಈ ಸಮನ್ಸ್ ತುಂಬ ಮುಖ್ಯ ಆಗುತ್ತೆ. ಜೊತೆಗೆ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸದ್ಯ ಮುಂಬೈ ದಾಳಿ ಕೇಸ್ನಲ್ಲೂ ಹಫೀಜ್ ಸಯೀದ್ ಸೇರಿ 6 ಉಗ್ರರ ವಿರುದ್ಧ ಭಾರತ ಲೀಗಲ್ ಪ್ರೊಸೀಜರ್ ಅನ್ನ ಶುರು ಮಾಡಿದೆ. ಜೊತೆಗೆ ಮುಂದೊಂದು ದಿನ ಯಾವತ್ತಾದರೂ ಕೂಡ ಸಮಯ ಸನ್ನಿವೇಶ ಬಂದಾಗ ಭಾರತ ಏನಾದರೂ ಕೂಡ ಈತನನ್ನ ಆಪರೇಷನ್ ಸಿಂಧೂರ್ ಥರ ಅಥವಾ ಬಾಲಕೋಟ್ ಏರ್ ಸ್ಟ್ರೈಕ್ ಥರ, ಸರ್ಜಿಕಲ್ ಸ್ಟ್ರೈಕ್ ಥರ ಆ ಥರದ್ದು ಏನಾದ್ರು ಕಾರ್ಯಾಚರಣೆಗಳಲ್ಲಿ ಈತನಿಗೆ ಟಿಕೆಟ್ ಏನಾದರೂ ಕೊಟ್ಟರೆ ಆವಾಗ ಅದರ ಹಿಂದೆ ಸ್ಟ್ರಾಂಗ್ ಜಸ್ಟಿಫಿಕೇಶನ್ ಮತ್ತು ಲೀಗಲ್ ಟ್ರೈಲ್ ಇರುತ್ತೆ. ಅದ್ರ ಹಿಂದೆ ನಾವು ಜಗತ್ತಿಗೆ ಸಾರಿ ಹೇಳ್ಬೋದು, ನೋಡಿ ಈತನ ಪಾಪದ ಕೊಡ ತುಂಬಿಟ್ಟಿತ್ತು, ನೋಡಿ ಕೊಡ ತುಂಬಿದೆ, ಅದಕ್ಕೆ ದಾಖಲೆಗಳಿದೆ ಅಂತ ನಾವು ಹೇಳ್ಬೋದು. ದಿಲ್ಲಿಯ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ನೇತೃತ್ವದಲ್ಲಿ ಪಕ್ಷದ ಹೊಸ ಪದಾಧಿಕಾರಿಗಳ ಮೀಟಿಂಗ್ ಆಗಿದೆ. ಮುಖ್ಯವಾಗಿ ಮುಂದಿನ ಕೆಲ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳ ತಯಾರಿಗಾಗಿ ಸಭೆ ನಡೆಸಲಾಗಿದೆ. ಇದರಲ್ಲಿ ಉಪಾಧ್ಯಕ್ಷರಾದ ವಸುಂಧರಾ ರಾಜೆ, ರಾಮ್ ಮಾಧವ್, ಸ್ಮೃತಿ ಇರಾನಿ ಸೇರಿ ಉಪಾಧ್ಯಕ್ಷರುಗಳು, ಜನರಲ್ ಸೆಕ್ರೆಟರಿಗಳು ಸೇರಿದಂತೆ 65 ಸದಸ್ಯರ ಹೊಸ ರಾಷ್ಟ್ರೀಯ ಬಿಜೆಪಿ ಟೀಮ್ ಪಾಲ್ಗೊಂಡಿತ್ತು. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಕೂಡ ಹಾಜರಿದ್ದರು. ಈ ಸಭೆಯಲ್ಲಿ ಯುವ ಸಮುದಾಯವನ್ನ ಪಕ್ಷದತ್ತ ಸೆಳೆಯೋಕೆ ನಿರ್ಧಾರಗಳನ್ನು ಮಾಡಲಾಗಿದೆ. ವಿಶೇಷ ಸಮಿತಿ ರಚನೆ ಮಾಡಲಾಗಿದೆ. ಕೇಂದ್ರದ ಮಾಜಿ ಸಚಿವೆ ಸ್ಮೃತಿ ಇರಾನಿ, ವಿನೋದ್ ತಾವ್ಡೆ ನೇತೃತ್ವದ ಈ ತಂಡ ಶೀಘ್ರದಲ್ಲಿ ದೇಶಾದ್ಯಂತ ಯುವಕರೊಂದಿಗೆ ನೇರ ಸಂವಾದ ನಡೆಸುತ್ತೆ. ಶಾಲಾ ಕಾಲೇಜುಗಳಿಗೆ ಸೀದಾ ಹೋಗಿ ಯುವಕರೊಂದಿಗೆ ನೇರ ಮಾತುಕತೆ ನಡೆಸಿ ಅಂತೇಳಿ PM ಮೋದಿ ಸೂಚನೆ ಕೊಟ್ಟಿದ್ದಾಳ ಪಾರ್ಟಿಯವರಿಗೆ. ಆ ಕಾರಣದಿಂದ ಇದನ್ನು ಜಾರಿಗೊಳಿಸೋಕೆ ಹೆಜ್ಜೆ ಇಡಲಾಗ್ತಿದೆ. ಯಾಕಂದರೆ ಕಾಂಗ್ರೆಸ್ ಕೂಡ ಆಲ್ರೆಡಿ ಹೆಜ್ಜೆ ಇಟ್ಟಾಗಿದೆ ಈ ವಿಚಾರದಲ್ಲಿ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚಾತ್ರೋಂ ಕಿ ಗೂಂಜ್ ವಿದ್ಯಾರ್ಥಿಗಳ ಧ್ವನಿ ಹೆಸರಿನ ಬೃಹತ್ ಸಮಾವೇಶ ನಡೆಸ್ತಾ ಇದ್ದಾರೆ. ಹೀಗಾಗಿ 2 ರಾಷ್ಟ್ರೀಯ ಪಕ್ಷಗಳು ಯುವ ಜನತೆಯನ್ನು ಸೆಳೆಯೋಕೆ ದೊಡ್ಡ ಪೈಪೋಟಿ ನಡೆಸ್ತಿರೋದು ಕಾಣಿಸ್ತಾ ಇದೆ. ಇನ್ನು ಇದೇ ಮೀಟಿಂಗ್ನಲ್ಲಿ ಪಬ್ಲಿಕ್ ಲೈಫ್ನಲ್ಲಿ PM ಮೋದಿ 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಸೋ ಬಗ್ಗೆ ಕೂಡ ಬಿಜೆಪಿ ಪ್ಲಾನ್ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೇಮ್ ಟೈಮ್ ಒಂದೇ ಮಾತರಂ ಗೀತೆ 2 ಚರಣಗಳನ್ನು ಮಾತ್ರ ನಾವು ಹಾಡ್ತೀವಿ, ಫುಲ್ ಹಾಡಲ್ಲ ಅನ್ನೋ ಕಾಂಗ್ರೆಸ್ ಪಾರ್ಟಿಯ ನಿಲುವನ್ನ ಬಿಜೆಪಿ ಖಂಡಿಸಿದೆ. ಖಂಡನಾ ನಿರ್ಣಯವನ್ನ ಅಂಗೀಕಾರ ಮಾಡಿದೆ. ನಿತಿನ್ ನಬೀನ್ ಅವರ ಈ ಮೀಟಿಂಗ್ ಬಳಿಕ ನಿತಿನ್ ನಬೀನ್ ಅಂಡ್ ಎಂಟೈರ್ ಟೀಮ್ ಅನ್ನ PM ಮೋದಿ ಕೂಡ ಮೀಟ್ ಮಾಡಿದ್ರು. ಈ ಹೊಸ ಟೀಮ್ಗೆ PM ಮೋದಿ ಅಭಿನಂದನೆ ಸಲ್ಲಿಸಿ ಮಾರ್ಗದರ್ಶನ ಕೂಡ ಮಾಡಿದಾರಂತೆ. ಇನ್ನು ಪನೀರ್ ಪ್ರಿಯರಿಗೆ ರಾಜ್ಯ ಆಹಾರ ಸುರಕ್ಷತಾ ಇಲಾಖೆ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ರಾಜ್ಯದಲ್ಲಿ ಕೃತಕವಾಗಿ ತಯಾರಿಸೋ ಅನಲಾಗ್ ಪನೀರ್ ಬಳಕೆಯನ್ನ 1 ವರ್ಷ ಬ್ಯಾನ್ ಮಾಡಿ ಆರ್ಡರ್ ಮಾಡಲಾಗಿದೆ. ಸಾಮಾನ್ಯವಾಗಿ ಪನ್ನೀರನ್ನು ಹಾಲು ಮತ್ತದರ ಉತ್ಪನ್ನಗಳಿಂದ ಮಾತ್ರ ಮಾಡಬೇಕು. ಆದರೆ ಕೆಲ ಹೋಟೆಲ್ ರೆಸ್ಟೋರೆಂಟ್ಗಳು ಬೇರೆ ದಂಧೆ ಮಾಡ್ತಾ ಇದ್ದಾರೆ. ಹಾಲಿನ ಬದಲು ಪಾಮ್ ಆಯಿಲ್ ಮತ್ತು ಕೆಮಿಕಲ್ಗಳನ್ನು ಬಳಸಿ ಕೃತಕ ಪನ್ನೀರ್ ತಯಾರಿಸಿ ಗ್ರಾಹಕರಿಗೆ ಬಡಿಸ್ತಿರೋದು ಗೊತ್ತಾಗಿದೆ. ಇದರಲ್ಲಿ ಬಳಸೋ ರಾಸಾಯನಿಕಗಳು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದ್ದಾವೆ.
ಹೀಗಾಗಿ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಕೃತಕ ಪನೀರ್ ಬಳಸೋ ಹಾಗಿಲ್ಲ. ಕಡ್ಡಾಯವಾಗಿ ಶುದ್ಧ ಹಾಲಿನಿಂದ ಮಾಡಿದ ಪನೀರ್ ಮಾತ್ರ ಬಳಸಬೇಕು. ಒಂದು ವೇಳೆ ನಿಯಮ ಉಲ್ಲಂಘಿಸಿ ಅನಲಾಗ್ ಪನೀರ್ ಬಳಸಿದ್ರೆ ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುತ್ತೆ ಅಂತ ಫುಡ್ ಸೇಫ್ಟಿ ಇಲಾಖೆ ಹೇಳಿದೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಫುಡ್ ಸೇಫ್ಟಿ ಕಮಿಷನರ್ ತುಕಾರಾಮ್ ಮುಂಡೆ ಆಹಾರ ಮಳಿಗೆಗಳ ಮೇಲೆ ರೇಡ್ ಮಾಡಿದ್ರು. ಬಳಿಕ ಇತರ ಅನಲಾಗ್ ಪನೀರನ್ನು ಅಲ್ಲೂ ಕೂಡ ಬ್ಯಾನ್ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಈಗ ಹಂಗೆ ಮಾಡಲಾಗಿದೆ. ಇನ್ನು ಜಾತಿ ಆಧಾರಿತ ಮೀಸಲಾತಿ ರದ್ದು ಮಾಡಬೇಕು ಅಂತ ರಿಸರ್ವೇಷನ್ ಹಟಾವೋ ಆಂದೋಲನ ಅನ್ನೋ ಇನ್ಸ್ಟಾಗ್ರಾಮ್ ಅಕೌಂಟ್ ಏನು ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟಿಸೋಕೆ ಮುಂದಾಗಿದ್ರು. ಈ ವೇಳೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಕೆಲವರನ್ನ. ಇದೀಗ ರಿಸರ್ವೇಷನ್ ಹಟಾವೋ ಆಂದೋಲನ ಖಾತೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಕೇಂದ್ರ ಸರ್ಕಾರ ಮೀಸಲಾತಿ ಸುಧಾರಣೆಗಳ ಕುರಿತು ಮಾತುಕತೆಗೆ ಒಪ್ಪಿಕೊಂಡಿದೆ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸ್ತಾರೆ ಅಂತ ಇವರು ಕ್ಲೇಮ್ ಮಾಡಿದ್ದಾರೆ. ಇನ್ನು ಈ ವಿಚಾರವಾಗಿ ಯುಪಿ ಡೆಪ್ಯೂಟಿ ಸಿಎಂ ಬ್ರಿಜೇಶ್ ಪಾಠಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮೀಸಲಾತಿ ವಿರೋಧಿ ಪ್ರತಿಭಟನಾಕಾರರ ನಿಯೋಗ ಕೇಂದ್ರ ಸಚಿವರನ್ನ ಮೀಟ್ ಆಗುತ್ತೆ, 2 ದಿನಗಳಲ್ಲಿ ಭೇಟಿ ಆಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಡಿಮಾಂಡ್ಗಳನ್ನು ಕೇಂದ್ರದ ಮುಂದೆ ಇಡಲಾಗುತ್ತೆ. ಈಗ ಆಲ್ರೆಡಿ ಇವರ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸುವುದಾಗಿ ಕೇಂದ್ರ ಸರ್ಕಾರ ಭರವಸೆ ಕೊಟ್ಟಿದೆ ಅನ್ನೋ ಹೇಳಿಕೆಯನ್ನು ಇವರು ಕೊಟ್ಟಿದ್ದಾರೆ. ಯುಪಿಯ ಉಪಮುಖ್ಯಮಂತ್ರಿ ಯುಪಿಯ ಲಕ್ನೋದಲ್ಲಿ ಈ ಮೀಸಲಾತಿ ಹಟಾವೋ ಆಂದೋಲನದ ನಿಯೋಗವನ್ನ ಈ ಪಾಠಕ್ ಮೀಟ್ ಮಾಡಿದ್ರು. ಬಳಿಕ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಈ ರೀತಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ ಮತ್ತು ಮಧ್ಯಪ್ರದೇಶದ 4 ಜ್ಯೋತಿರ್ಲಿಂಗ ದರ್ಶನಕ್ಕೆ ಟ್ರಿಪ್ ಆಯೋಜನೆ ಮಾಡಿದ್ದಾರೆ. ಹಾಗೆ ಅಹಮದಾಬಾದ್, ದ್ವಾರಕಾ ರೀತಿಯ ಪ್ರವಾಸಿ ತಾಣಗಳನ್ನ ಕವರ್ ಮಾಡ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ಏನೋ ದೇಶದಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಆಗ್ತಿರೋ ಸಕ್ಕರೆ ಬೆಲೆ ಬಗ್ಗೆ ಕೇಂದ್ರ ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಸಕ್ಕರೆ ರೇಟ್ ಹೆಚ್ಚಾಗೋಕೆ ಎಥನಾಲ್ ಉತ್ಪಾದನೆ ಕಾರಣ ಅನ್ನೋದು ಶುದ್ಧ ಸುಳ್ಳು ಅಂತ ಹೇಳಿದೆ. ಎಥನಾಲ್ ಮಾಡೋಕೆ ಕಬ್ಬು ಬಳಸೋದನ್ನ ಸರ್ಕಾರ ಕಮ್ಮಿ ಮಾಡಿ ಆಗಿದೆ. 2022-23ರಲ್ಲಿ 12% ಇದ್ದ ಬಳಕೆ 2025-26ರಲ್ಲಿ 9%ಗೆ ಇಳಿಸಿದ್ದೇವೆ. ಹಾಗೆ ದೇಶದ ಮುಕ್ಕಾಲು ಪಾಲು ಎಥನಾಲ್ ಈಗ ಮೆಕ್ಕೆಜೋಳದಿಂದ ತಯಾರಾಗ್ತಾ ಇದೆ ಅಂತ ಹೇಳಿ ಇದು ಅಪ್ಡೇಟೆಡ್ ಡೇಟಾ ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಸದ್ಯ ಸಕ್ಕರೆ ಬೆಲೆ ಏರಿಕೆಗೆ ಮುಖ್ಯ ಕಾರಣ ಉತ್ಪಾದನೆ ಕಮ್ಮಿ ಆಗಿರೋದು, ಡಿಮಾಂಡ್ ಜಾಸ್ತಿ ಆಗಿರೋದು ಮತ್ತು ಕಾಳಸಂತೆಕೋರರ ಹಾವಳಿ. ಅದಕ್ಕೆ ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ ಅಂತ ಸರ್ಕಾರ ಹೇಳಿದೆ. ಕಳೆದ ಸೀಸನ್ ನಲ್ಲಿ 343 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಆಗಬಹುದು ಅಂತ ಅಂದಾಜು ಮಾಡಲಾಗಿತ್ತು. ಆದರೆ ಕಬ್ಬಿಗೆ ಬಂದ ರೆಡ್ ರಾಟ್ ಮತ್ತು ಟಾಪ್ ಬೋರರ್ ರೋಗ ಹಾಗೂ ವಿಪರೀತ ಮಳೆಯಿಂದ ಬೆಳೆ ನಾಶ ಆಗಿ ಉತ್ಪಾದನೆ ಕೇವಲ 306 ಲಕ್ಷ ಮೆಟ್ರಿಕ್ ಟನ್ಗೆ ಕುಸಿದಿದೆ ಅಂತ ಸರ್ಕಾರ ಹೇಳಿದೆ. ಅಲ್ಲದೆ ಬರೀ ಭಾರತ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಸಕ್ಕರೆ ಕೊರತೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೇವಲ 2 ತಿಂಗಳಲ್ಲಿ ಸಕ್ಕರೆ ಬೆಲೆ 16% ರೈಸ್ ಆಗಿದೆ ಅಂತ ಸರ್ಕಾರ ಹೇಳಿದೆ. ಈ ನಡುವೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ 3 ತಿಂಗಳಲ್ಲಿ 40% ದುಬಾರಿ ಆಗಿದೆ, ಸಕ್ಕರೆಯನ್ನ ಕೂಡ ಕಹಿ ಮಾಡಿದಿರಿ ನಿಮ್ಮ ಪಾಲಿಸಿಗಳಿಂದ ಅಂತ ಟೀಕಾ ಪ್ರಹಾರ ಮಾಡಿದ್ದಾರೆ. ಕಾಕ್ರೋಚ್ಗಳ ಬಗ್ಗೆ ಏನೇ ಟೀಕೆ ಟಿಪ್ಪಣಿ ಇರಲಿ, ಅವ್ರು ಶಾಲೆಗೆ ಹೋದಾಗ ಅಲ್ಲಿ ರಾಜಸ್ಥಾನದಲ್ಲಿ ದಾಳಿ ಮಾಡಲಾಗಿತ್ತಲ್ಲ, ಹೊಡೆಯಲಾಗಿತ್ತಲ್ಲ ಅವ್ರಿಗೆ, ಆದರೆ ಕಾಕ್ರೋಚ್ಗಳಿಂದ ಪರಿಣಾಮ ಆಗಿದೆ, ಇಂಪ್ಯಾಕ್ಟ್ ಆಗಿದೆ ಅವ್ರು ಮಾಡಿರೋ ಕೆಲಸದಿಂದ. ಹಸುವಿನ ಕೊಟ್ಟಿಗೆ ರೀತಿಯ ಶಾಲೆಯ ವಾತಾವರಣ ಇತ್ತು ಅಲ್ಲಿ. ರಾಜಸ್ಥಾನದ ಸರ್ಕಾರಿ ಶಾಲೆಯೊಂದರ ಮಕ್ಕಳು ಅಂಥ ಪರಿಸ್ಥಿತಿಯಲ್ಲಿದ್ದರು ಅವರು ಸರ್ಕಾರಿ ಶಾಲೆಯಲ್ಲಿ. ಈಗ ಕಾಕ್ರೋಚ್ಗಳು ನುಗ್ಗಿಯಲ್ಲಿ ರೇಡ್ ಮಾಡಿದ ನಂತರ ಅವ್ರಿಗೆ ಅಲ್ಲಿ ಹೋದಾಗೆಲ್ಲ ಹೊಡೆದ್ರು ಜನ ಸೇರ್ಕೊಂಡಲ್ಲಿ, ಜನರು BJP ಅವರು ಅದನ್ನು ನೋಡ್ಬೇಕೇನೇನು ಅಂಥೇಳಿ. ಆದರೆ ಈಗ ಮಾಧ್ಯಮಗಳು ಕೂಡ ಆಮೇಲೆ ಹೋದ್ವಲ್ಲ, ಅವ್ರು ಹೋದ್ಮೇಲೆ ಮಾಧ್ಯಮಗಳಿಗೆ ಎಲ್ರಿಗೂ ಹೊಡೆಯೋಕ್ಕಾಗತ್ತಾ? ಆಮೇಲೆ ಅದರ ಪರಿಣಾಮ ಉಂಟಾಗಿ ದೇಶವ್ಯಾಪಿ ಅದು ವೈರಲ್ ಆದಮೇಲೆ ಮಕ್ಕಳನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದೆ. ರಾಜಸ್ಥಾನದ ರಾಜಧಾನಿ ಜೈಪುರ್ನ ರಾಂಪುರ ಅನ್ನೋ ಹಳ್ಳಿಯಲ್ಲಿ ಆಗಿರೋ ಘಟನೆಗಳಿವೆಲ್ಲವೂ ಕೂಡ. ಜೊತೆಗೆ ಸೇಮ್ ಟೈಮ್ ರಾಜಸ್ಥಾನದ ಸರ್ಕಾರಿ ಶಾಲೆಗಳ ವಾಸ್ತವಾಂಶನೂ ಬಯಲಾಗಿದೆ. ರಾಜಸ್ಥಾನ ಏನು, ಇಡೀ ದೇಶದಲ್ಲಿ ಸರ್ಕಾರಿ ಶಾಲೆಗಳ ಪ್ರಾಬ್ಲಮ್ ಇದೆ. CJP ಸದ್ಯಕ್ಕೀಗ ರಾಜಸ್ಥಾನವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ರಾಜಸ್ಥಾನದಲ್ಲಿ ಸರ್ಕಾರನೇ ಕೊಟ್ಟಿರೋ ಮಾಹಿತಿ ಪ್ರಕಾರ, ಅಲ್ಲಿನ ಸರ್ಕಾರನೇ ಕೊಟ್ಟಿರೋ ಮಾಹಿತಿ ಪ್ರಕಾರ 611 ಶಾಲೆಗಳಿಗೆ ಸ್ವಂತ ಬಿಲ್ಡಿಂಗ್ಗಳೇ ಇಲ್ಲ. ಇದರಲ್ಲಿ ಜೈಪುರದಲ್ಲೇ 38 ಶಾಲೆಗಳಿವೆ. ಈಗ ನೋಡಿ, ಇಲ್ಲಿ ಗ್ರಾಮದ ಮುಖಂಡರೊಬ್ಬರ ಮನೆಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ CJP ಅವರು ಹೋಗಿ ಎಂಥ ಅವಸ್ಥೆ, ಕೊಟ್ಟಿಗೆಯಲ್ಲಿ ಶಾಲೆ ಇದೆಯಲ್ಲ ಅಂತ ಹೇಳಿದಕ್ಕೆ 2,000ಕ್ಕೂ ಅಧಿಕ ಶಾಲೆಗಳಲ್ಲಿ ಟಾಯ್ಲೆಟ್ ಇಲ್ಲ, ಕುಡಿಯೋಕೆ ನೀರಿಲ್ಲ. ಇದು ಯಾರ ಶಾಲೆ ಅಂತ ಹೇಳ್ತಾರ? ಈ ಎಲ್ಲ ದುಸ್ಥಿತಿಯನ್ನು ವಿಧಾನಸಭೆಯಲ್ಲಿ ಅಲ್ಲಿರೋ BJP ಸರ್ಕಾರನೇ ಅಫಿಷಿಯಲ್ ಇನ್ಫಾರ್ಮೇಶನ್ ಕೊಟ್ಟಿದೆ, ಹಿಂಗೆಲ್ಲ ಪ್ರಾಬ್ಲಮ್ ಇದೆ ಅಂತ. ಆದರೆ ಇದು ನಾವು ಮಾಡಿರೋದಲ್ಲ, ಈ ಹಿಂದಿನ ಗೆಹ್ಲೋಟ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ BJP ಆರೋಪಿಸಿದೆ. ಅಂದ ಹಾಗೆ ಸ್ವಾತಂತ್ರ್ಯ ಬಂದಲ್ಲಿಂದಲೂ ಕೂಡ ಬರೀ ಕಾಂಗ್ರೆಸ್ ಒಂದೇ ಇಲ್ಲ ಅಲ್ಲಿ. BJPಯಿಂದ ವಸುಂಧರಾ ರಾಜೆ ಕೂಡ ಅಲ್ಲಿ ಮುಖ್ಯಮಂತ್ರಿ ಆಗಿದ್ರಲ್ಲ ಈ ಹಿಂದೆ. ಜಾಸ್ತಿ ಟೈಮ್ ಕಾಂಗ್ರೆಸ್ ರೂಲ್ ಮಾಡಿದೆ, ಬಟ್ BJP ಕೂಡ ಇಲ್ಲಿ ಕಂಪ್ಲೀಟ್ಲಿ ಹಾಲಲ್ಲಿ ಸ್ನಾನ ಮಾಡಿ ಬಂದವರೇನಲ್ಲ ಇಲ್ಲಿ ರಾಜಸ್ಥಾನದಲ್ಲಿ. ಜೊತೆಗೆ ಇದು ಒಂದು ರಾಜ್ಯದ ಪ್ರಾಬ್ಲಮ್ ಅಲ್ಲ ಸ್ನೇಹಿತರೆ, ಇಡೀ ದೇಶದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಅಧೋಗತಿ ಇದೆ.
ಬಹುತೇಕ ಎಲ್ಲ ರಾಜ್ಯಗಳಲ್ಲಿ. ಇನ್ನು ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರೋ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸಿಲಿಗುರಿ ಬಳಿಯ ಸುಕ್ನಾದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ದಾರೆ. ಸಿಲಿಗುರಿ ಕಾರಿಡಾರ್ನ ಸೆಕ್ಯೂರಿಟಿಯನ್ನ ರಿವ್ಯೂ ಮಾಡಿದ್ದಾರೆ. ಬಿಎಸ್ಎಫ್, ಎಸ್ಎಸ್ಬಿ ಪಡೆಯ ಅಧಿಕಾರಿಗಳು ಮತ್ತು ಪಶ್ಚಿಮ ಬಂಗಾಳ ಪೊಲೀಸರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ಕರಾವಳಿ ಜನರ ದಶಕದ ಕನಸು ಕಡೆಗೂ ನನಸಾಗಿದೆ. ಮಂಗಳೂರು ರೈಲ್ವೆ ನೆಟ್ವರ್ಕ್ ಅನ್ನ ಕೇರಳದ ಪಾಲಕ್ಕಾಡ್ ವಿಭಾಗದಿಂದ ಬೇರ್ಪಡಿಸಿ ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ಸೇರಿಸೋಕೆ ರೈಲ್ವೆ ಬೋರ್ಡ್ ಒಪ್ಪಿಗೆ ಕೊಟ್ಟಿದೆ. ಮಂಗಳೂರು ದಕ್ಷಿಣ ರೈಲ್ವೆಯ ಪಾಲಕ್ಕಾಡ್ ವಿಭಾಗದಲ್ಲಿದ್ದರಿಂದ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇತ್ತು. ಆದ್ರೀಗ ಸ್ಥಳೀಯ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಆ ಭಾಗದ ಜನರ ನಿರಂತರ ಬೇಡಿಕೆ ಕೂಡ ಇತ್ತು. ಅಕ್ಟೋಬರ್ 1ರಿಂದಲೇ ಈಗ ಬದಲಾವಣೆ ಜಾರಿಗೆ ಬರ್ತಾ ಇದೆ. ಆದರೆ ಕೇರಳ ಅಲ್ಲಿನ ಮುಖ್ಯಮಂತ್ರಿ ಸತೀಸನ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನು ಕೇಳದೆ ಏಕಪಕ್ಷೀಯವಾಗಿ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ ಅಂತ ಅವರೀಗ ಪತ್ರ ಬರೀತೀನಿ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ. ಯಾಕೆ ಅವ್ರಿಗೇನು ಪ್ರಾಬ್ಲಮ್ಮು? ನಮ್ಮ ಮಂಗಳೂರದು ಅವ್ರಿಗೆ ಯಾಕೆ ಸೇರ್ಕೊಂಡಿರ್ಬೇಕು ಅಂತ ಬಯಸ್ತಾರೆ ಅವರು ಪಾಲಕ್ಕಾಡ್ ವಿಭಾಗಕ್ಕೆ? ಯಾಕಂದರೆ ಪಾಲಕ್ಕಾಡ್ ವಿಭಾಗದ ಒಟ್ಟು ಸರಕು ಸಾಗಾಣಿಕೆ ಆದಾಯದಲ್ಲಿ 90% ಆದಾಯ ಮಂಗಳೂರು ಭಾಗದಿಂದ ಹೋಗ್ತಾ ಇತ್ತು. ಈಗ ಮಂಗಳೂರು ಕೈತಪ್ಪೋದ್ರಿಂದ ಪಾಲಕ್ಕಾಡ್ ವಿಭಾಗಕ್ಕೆ ವರ್ಷಕ್ಕೆ 1,000 ಕೋಟಿ ರೂಪಾಯಿನಷ್ಟು ದುಡ್ಡು ಕಮ್ಮಿ ಆಗುತ್ತೆ. ಕೆಪಿಎಸ್ಸಿ ಅಕ್ರಮದ ಆರೋಪಗಳ ತನಿಖೆ ನಡುವೆನೇ ಇಡಿ ದಾಳಿ ಬೆನ್ನಲ್ಲೇ IAS ಆಫೀಸರ್ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿಬಿಟ್ಟಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಈ ಮೊದಲು ಕೆಪಿಎಸ್ಸಿಯಲ್ಲಿ ಪರೀಕ್ಷಾ ನಿಯಂತ್ರಕರಾಗಿದ್ದರು. ಇವರ ಅವಧಿಯಲ್ಲೇ ಪಶು ವೈದ್ಯಾಧಿಕಾರಿ ಹಾಗೂ ಕೆಎಎಸ್ ಪರೀಕ್ಷೆಗಳು ಕೂಡ ಆಗಿದ್ವು. ಇತ್ತೀಚೆಗಷ್ಟೇ ಕೆಎಎಸ್ ಅಕ್ರಮ ಆರೋಪದ ಮೇಲೆ ಸದಸ್ಯೆ ಶಾಂತಾ ಹೊಸಮನಿ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಇದರ ಬೆನ್ನಲ್ಲೇ ಆಗಸ್ಟ್ 20ರಂದೇ ಜ್ಞಾನೇಂದ್ರ ಕುಮಾರ್ ಕೂಡ ದಿಲ್ಲಿಗೆ ಹಾರಿದ್ದಾರೆ. ಫ್ಲೈಟ್ ಹೊರಡೋ ಕೇವಲ 1.5 ಗಂಟೆ ಮುಂಚೆ ತಮ್ಮ ಕ್ರೆಡಿಟ್ ಕಾರ್ಡ್ ಬಳಸಿ 30,000 ರೂಪಾಯಿ ಪಾವತಿಸಿ ಟಿಕೆಟ್ ಬುಕ್ ಮಾಡಿಕೊಂಡು ಅವರು ಫ್ಲೈಟ್ ಹತ್ತಿದ್ದಾರೆ. ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಆದರೆ ಇವರೇನು ಪರಾರಿ ಆಗಿಲ್ಲ ಅಂತ ಖುದ್ದು ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಅವರ ತಂದೆಗೆ ಹುಷಾರಿಲ್ಲ, ಯುಪಿಗೆ ಹೋಗಿದ್ದಾರೆ. ಫೋನ್ ಸ್ವಿಚ್ ಆಫ್ ಆಗಿ ಮಿಸ್ಕಮ್ಯುನಿಕೇಶನ್ ಆಗಿದೆ ಅಷ್ಟೇ ಅಂತ ಗೃಹ ಮಂತ್ರಿ ಹೇಳಿದ್ದಾರೆ. ಇನ್ನು BPL ಕಾರ್ಡ್ ಹೊಂದಿರೋ ಮತ್ತು ಆರ್ಥಿಕವಾಗಿ ಹಿಂದುಳಿದ ದಂಪತಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಸಂತಾನ ಭಾಗ್ಯ ಕೊಡ್ತಾ ಇದೆ. ಅಂದರೆ ಹೇಗೆ IVF ಚಿಕಿತ್ಸೆ, ಇಂಟ್ರಾಸೈಟೋಪ್ಲಾಸ್ಟಿಕ್ ಸ್ಪರ್ಮ್ ಇಂಜೆಕ್ಷನ್ ಮತ್ತು ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ನಂತಹ ಸಂತಾನೋತ್ಪತ್ತಿ ಚಿಕಿತ್ಸೆಗಳಿಗೆ ಸರ್ಕಾರ ಈಗ ಹೆಲ್ಪ್ ಮಾಡ್ತಾ ಇದೆ. ಆಯುಷ್ಮಾನ್ ಭಾರತ್ ಸ್ಕೀಮ್ ಅಡಿಯಲ್ಲಿ ಅದನ್ನು ತಗೊಂಬರ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ MLC ಡಾಕ್ಟರ್ ಧನಂಜಯ ಸರ್ಜಿ ಕೇಳಿದ ಪ್ರಶ್ನೆಗೆ UT ಖಾದರ್ ಅವರು ಈ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಾಯೋಗಿಕವಾಗಿ 1 ವರ್ಷದ ಮಟ್ಟಿಗೆ ಜಾರಿ ಮಾಡಲಾಗ್ತಿದೆ. ಮೊದಲ ಹಂತದಲ್ಲಿ BPL ಕಾರ್ಡ್ ಹೊಂದಿರೋರು ಹಾಗೂ ಆದ್ಯತಾ ವಲಯದ ಅಂದರೆ ಪ್ರಯಾರಿಟಿ ಹೌಸ್ ಹೋಲ್ಡ್ನ 120 ದಂಪತಿಗೆ ಮಾತ್ರ ಈ ಫ್ರೀ ಚಿಕಿತ್ಸೆಯ ಲಾಭ ಸಿಗುತ್ತೆ ಅಂತ ಹೇಳಿದ್ದಾರೆ. ಏನೋ ರಾಜ್ಯದ 500 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಡೆವಲಪ್ ಮಾಡೋಕೆ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಇದಕ್ಕಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ADB ಯೊಂದಿಗೆ 1,750 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ CM DK ಶಿವಕುಮಾರ್ ಸೈನ್ ಹಾಕಿದ್ದಾರೆ. ಇದರ ಬಗ್ಗೆ ನಾವು ಆಲ್ರೆಡಿ ವಿಶೇಷ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ. ಬಹಳ ಹಿಂದೆನೆ ಅದೀಗ ಕಾರ್ಯರೂಪಕ್ಕೆ ಬರ್ತಾ ಇದೆ, ಸೈನ್ ಆಗಿದೆ. ಒಟ್ಟು 2,500 ಕೋಟಿ ರೂಪಾಯಿ ಮೌಲ್ಯದ ಯೋಜನೆ ಇದು. ಇದರಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 1,750 ಕೋಟಿ ರೂಪಾಯಿ ಹಾಕುತ್ತೆ. ಕರ್ನಾಟಕ ಸರ್ಕಾರ 750 ಕೋಟಿ ರೂಪಾಯಿ ಹಾಕುತ್ತೆ. 2030 ಒಳಗಡೆ ಯೋಜನೆಯನ್ನು ಜಾರಿಗೊಳಿಸೋ ಉದ್ದೇಶ ಇದೆ. ಪ್ರತಿಯೊಂದು KPS ಶಾಲೆಯಲ್ಲಿ ಕನಿಷ್ಠ 1,200 ಮಕ್ಕಳಿಗೆ ಓದೋಕೆ ಅವಕಾಶ ಸಿಗೋ ರೀತಿಯಲ್ಲಿ ಮಾಡ್ತಾರೆ. KPS ಶಾಲೆಗಳ ಅಭಿವೃದ್ಧಿಗೆ 8 ಗ್ಯಾರಂಟಿಗಳನ್ನು ಕೊಡಲಾಗಿದ್ದು, ಈ ಶಾಲೆಗಳಲ್ಲಿ LKGಯಿಂದ 12ನೇ ಕ್ಲಾಸ್ವರೆಗೆ ಒಂದೇ ಕ್ಯಾಂಪಸ್ನಲ್ಲಿ ಫ್ರೀಯಾಗಿ ಕ್ವಾಲಿಟಿ ಎಜುಕೇಷನ್ ಕೊಡಲಾಗುತ್ತೆ. ಇನ್ನು ಕರ್ನಾಟಕದ ಜೈಲುಗಳಲ್ಲಿ ಬಹಳ ಒಳ್ಳೆಯ ಬಿಹೇವಿಯರ್ ತೋರಿದ ಕಾರಣವನ್ನು ಕೊಟ್ಟು 28 ಜೀವಾವಧಿ ಕೈದಿಗಳನ್ನು ಅವಧಿ ಪೂರ್ವ ಬಿಡುಗಡೆ ಮಾಡೋಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ. 45 ಪ್ರಕರಣಗಳನ್ನು ಪರಿಶೀಲಿಸಿ ನಿರ್ಧಾರ ಮಾಡಿದ್ದಾರೆ. ಇದಲ್ಲದೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆದು ಮತ್ತೊಬ್ಬ ಕೈದಿಯನ್ನು ಕೂಡ ರಿಲೀಸ್ ಮಾಡೋಕೆ ತೀರ್ಮಾನಿಸಲಾಗಿದೆ. ಒಟ್ಟು 29 ಜನ ಬಿಡುಗಡೆಗೆ ಅರ್ಹತೆ ಪಡೆದಿದ್ದಾರೆ ಸ್ಟೇಟ್ ಕ್ಯಾಬಿನೆಟ್ ಪ್ರಕಾರ. ಇದರ ಜೊತೆಗೆ ಜೈಲಿನ ಒಳಗಡೆ ನಡೆಯುವ ಅಕ್ರಮಗಳಿಗೆ ಬ್ರೇಕ್ ಹಾಕೋಕೆ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಅತ್ಯಾಧುನಿಕ AI ಕ್ಯಾಮೆರಾಸ್ ಹಾಗೂ ಮೊಬೈಲ್ ನೆಟ್ವರ್ಕ್ ಕಟ್ ಮಾಡೋ ಪೋರ್ಟಬಲ್ ಸಿಗ್ನಲ್ ಜಾಮರ್ಗಳನ್ನು ಹಾಕೋಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಇನ್ನೊಂದು ಕಡೆ ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಬರೋಬ್ಬರಿ 25,000ಕ್ಕೂ ಅಧಿಕ ಜನರಿಗೆ ರೌಡಿ ಶೀಟರ್ ಪಟ್ಟಿಯಿಂದ ಮುಕ್ತಿ ಸಿಕ್ಕಿದೆ. ಪೊಲೀಸ್ ಇಲಾಖೆಯ ನಿಯಮಗಳ ಪ್ರಕಾರವೇ ಈ ಹಳೆಯ ರೌಡಿಗಳನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ ಅಂತ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಧಾರವಾಡ ಹಾಗೂ ಬೆಂಗಳೂರಲ್ಲಿ ಅತಿ ಹೆಚ್ಚು ರೌಡಿ ಶೀಟ್ ಕೇಸ್ಗಳು ಡ್ರಾಪ್ ಆಗಿವೆ. ಹಾಗೆ ಕಳೆದೊಂದು ವರ್ಷದಲ್ಲಿ ಹೊಸದಾಗಿ 10,000ಕ್ಕೂ ಅಧಿಕ ಕ್ರಿಮಿನಲ್ಗಳ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಾಗಿದೆ ಅಂತಲೂ ಹೇಳಿದ್ದಾರೆ. ಇನ್ನು ಬೆಂಗಳೂರಲ್ಲಿ B ಖಾತಾದಿಂದ A ಖಾತಾ ಪರಿವರ್ತನೆಗೆ ಅರ್ಜಿ ಸಲ್ಲಿಸೋಕೆ ಆಗಸ್ಟ್ 23ನೇ ತಾರೀಕಿಗೆ ಕಡೆ ದಿನ ಆಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಡೆಡ್ಲೈನ್ ವಿಸ್ತರಣೆ ಮಾಡಲ್ಲ ಅಂತ ಕ್ಲಾರಿಫಿಕೇಶನ್ ಸರ್ಕಾರದ ಕಡೆಯಿಂದ ಬಂದಿದೆ. 7.5 ಲಕ್ಷ B ಖಾತಾ ಆಸ್ತಿಗಳಿದ್ರು ಈವರೆಗೂ ಕೇವಲ 70,000 ಜನ ಮಾತ್ರ ಅರ್ಜಿ ಹಾಕಿದ್ದಾರೆ. A ಖಾತಾ ಮಾಡೋಕ್ಕೆ ಅರ್ಜಿ ಹಾಕ್ರಿ ಅಂದ್ರೂ ಹಾಕಲ್ಲ ಅಂದ್ರೆ ಏನು ಸಮಸ್ಯೆ ಸ್ವಾಮಿ? ಆದಷ್ಟು ಬೇಗ ಯಾರೆಲ್ಲ ಬಾಕಿ ಇಟ್ಕೊಂಡಿದ್ದೀರಿ ಫಾಸ್ಟಾಗಿ ಹಾಕಿ.
20,000 ಅರ್ಜಿಗಳನ್ನು ಆಲ್ರೆಡಿ ಅಪ್ರೂವ್ ಮಾಡಿದ್ದಾರೆ ಈಗ ಅರ್ಜಿ ಹಾಕಿದವ್ರದ್ದು. ಸರ್ಕಾರದ ಆಫರ್ ಪ್ರಕಾರ 2% ಮಾರ್ಗಸೂಚಿ ದರವನ್ನು ಕಟ್ಟಿ ಖಾತಾ ಪಡಿಬೋದು. ಇನ್ನು ಭಾನುವಾರ ಒಂದೇ ದಿನ ಈ ಡಿಸ್ಕೌಂಟ್ ಆಫರ್ ಇರೋದು. ಸೋಮವಾರದಿಂದ ಹೆಚ್ಚಿನ ದರ ಪೇ ಮಾಡಬೇಕಾಗುತ್ತೆ. ಹೀಗಾಗಿ ಪಟ ಅಂತ ಹೇಳಿ ಇದನ್ನೆಲ್ಲ ಬಳಸ್ಕೊಳ್ಳಿ ಅಂತೇಳಿ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಏನೋ ಹಳೆ ಹುಬ್ಬಳ್ಳಿಯಲ್ಲಿ ಮತ್ತೆ ಟೆನ್ಷನ್ ಶುರುವಾಗಿದೆ. ಅದಿನ ಆಸರೆ ಓಣಿಯಲ್ಲಿರೋ ಭವಾನಿ ಶಂಕರ ದೇವಸ್ಥಾನದ ಪುಷ್ಕರಣಿ ಜಾಗದ ಒತ್ತುವರಿ ವಿವಾದ ತಾರಕಕ್ಕೇರಿದೆ. ದೇವಸ್ಥಾನದ ಮುಂದಿರೋ ಪುಷ್ಕರಣಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ರೋಡೆಲ್ಲ ಮಾಡಿಕೊಂಡಿದ್ದಾರೆ ಅನ್ನೋದು ಹಿಂದೂ ಪರ ಸಂಘಟನೆಗಳ ಆರೋಪ. ನಾವು ಇದನ್ನು ತೆರವು ಮಾಡ್ತೀವಿ ರಸ್ತೆನ ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಇಲ್ಲ, ರಸ್ತೆಯನ್ನು ನಾವು ತೆರವು ಮಾಡೋಕ್ಕೆ ಬಿಡಲ್ಲ ಅಂತ ಮುಸ್ಲಿಂ ಸಮುದಾಯಗಳು ಅಲ್ಲಿ ಪಟ್ಟು ಹಿಡ್ಕೊಂಡಿದ್ದಾರೆ. ಇದಕ್ಕೆ ಪ್ರತಿಭಟನೆ ಎಲ್ಲ ಇಟ್ಕೊಂಡಿದ್ರು. ಆಗ ಪೊಲೀಸರು ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿ 200ಕ್ಕೂ ಅಧಿಕ ಜನರನ್ನ ವಶಕ್ಕೆ ಪಡೆದಿದ್ದಾರೆ. ತಳ್ಳಾಟ ನೂಕಾಟ ಕೂಡ ಆಗಿದೆ. ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಸೇರಿದ್ದ ಪೊಲಿಟಿಕಲ್ ಲೀಡರ್ಗಳನ್ನ, ಸಂಘಟನೆ ಮುಖಂಡರುಗಳನ್ನ ಪೊಲೀಸರು ವಶಕ್ಕೂ ಕೂಡ ಪಡೆದ್ರು. ಏನೋ ಗಲಾಟೆ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಹಳೆ ಹುಬ್ಬಳ್ಳಿಯ ಆಸರೆ ಓಣಿಯ ಸುತ್ತ BNSನ ಸೆಕ್ಷನ್ 163 ಅಡಿಯಲ್ಲಿ ನಿಷೇಧಾಜ್ಞೆ ಹಾಕಲಾಗಿದೆ. ಬಿಗಿ ಭದ್ರತೆಗಾಗಿ 8 KSRP ತುಕಡಿ ಸೇರಿ 1,500ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದೆ. ಬೆಂಗಳೂರು ಏರ್ಪೋರ್ಟ್ ಪ್ರಯಾಣಿಕರಿಗೆ UDF ಯೂಸರ್ ಡೆವಲಪ್ಮೆಂಟ್ ಫೀ ಶುಲ್ಕ ಜಾರಿ ಮಾಡ್ತಾ ಇದೆ. ಇನ್ನು ಮುಂದೆ ವಿಮಾನ ಹತ್ತೋರೊಂದಿಗೆ ಬೆಂಗಳೂರಿಗೆ ಬಂದು ಇಳಿಯೋರ್ಗೂ ಕೂಡ ಶುಲ್ಕ ಬೀಳುತ್ತೆ. ಎಷ್ಟೆಷ್ಟು ಶುಲ್ಕ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸೆಪ್ಟೆಂಬರ್ 1ರಿಂದ ಜಾರಿಯಾಗುತ್ತೆ. ಮತ್ತೊಂದು ಕಡೆ ವಿದೇಶಕ್ಕೆ ಹೋಗೋ ಭಾರತೀಯರಿಗೆ ಇಮಿಗ್ರೇಷನ್ ಪ್ರಕ್ರಿಯೆ ಸ್ವಲ್ಪ ಫಾಸ್ಟ್ ಆಗುತ್ತೆ. ಸೆಪ್ಟೆಂಬರ್ 1ರಿಂದ ದೇಶದ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಮೊಬೈಲ್ನಲ್ಲಿರೋ ಬೋರ್ಡಿಂಗ್ ಪಾಸ್ ತೋರಿಸಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಅಲೋ ಕೌಂಟರ್ ನಿಂತ್ಕೊಳ್ಳೋದು, ಮತ್ತೆ ಸೀಲ್ ಹೊಡಿಸ್ಕೊಳ್ಳೋದು, ಫಿಸಿಕಲ್ ಬೋರ್ಡಿಂಗ್ ಪಾಸ್ ಪಡೆಯೋದು ಎಲ್ಲ ಇನ್ಮೇಲೆ ಅವಶ್ಯಕತೆ ಇರೋದಿಲ್ಲ. ಪಾಕಿಸ್ತಾನದವರೊಂದಿಗೆ ಸಂಪರ್ಕ ಇಟ್ಕೊಂಡಿದ್ದ ಸೈಯದ್ ಅಬೂಬಕರ್ ಅನ್ನೋ ವ್ಯಕ್ತಿಯನ್ನ ದೊಡ್ಡಬಳ್ಳಾಪುರ ಪೊಲೀಸರು ಹಿಡಿದುಹಾಕಿದ್ದಾರೆ. ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಮತ್ತು ಸೆಂಟ್ರಲ್ IB ಅಧಿಕಾರಿಗಳು ಕೊಟ್ಟ ಪಕ್ಕಾ ಮಾಹಿತಿಯ ಆಧಾರದ ಮೇಲೆಗೆ ಇಸ್ಲಾಂಪುರ ನಿವಾಸಿಯಾಗಿರೋ ಈತನನ್ನ ಹಿಡಿಯಲಾಗಿದೆ. ಪಾಕಿಸ್ತಾನದ ಶಹಬಾಜ್ ಭಟ್ಟಿ ನೆಟ್ವರ್ಕ್ನೊಂದಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ನಲ್ಲಿದ್ದ ಈ ಪಾಕಿಸ್ತಾನಿ ಗ್ಯಾಂಗ್ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡೋ ಕೆಲಸ ಎಲ್ಲ ಮಾಡುತ್ತೆ. ಕಳೆದ 2 ವರ್ಷಗಳಿಂದ ಈ ಗ್ಯಾಂಗ್ನೊಂದಿಗೆ ಟಚ್ನಲ್ಲಿದ್ದ ಈ ಆರೋಪಿ ಗ್ಯಾಂಗ್ನವರು ಹೇಳಿದ ಹಾಗೆ ಕೇಳಿ ಕೇರಳ ಮತ್ತು ದಿಲ್ಲಿಗೆ ಹೋಗಿ ಟ್ರೈನಿಂಗ್ ಕೂಡ ತಗೊಂಡ್ಬಂದಿದ್ದಂತೆ ಈತ. ದೊಡ್ಡ ಬಿಸ್ನೆಸ್ ಮಾಡಕ್ ನೆಕ್ಸ್ಟ್ ಟ್ರೈನಿಂಗ್ ಈತನಿಗೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಗುಂಡೇಟಿಗೆ ಬಲಿಯಾದ ಆಂಟೋನಿ ಸ್ವಾಮಿ ಮತ್ತು ಜಾನ್ ಪೀಟರ್ ಬರೀ ಸಾಮಾನ್ಯ ರೈತರಲ್ಲ, ಬದಲಾಗಿ ಕಾಡುಗಳ್ಳರು ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಮರಣೋತ್ತರ ಪರೀಕ್ಷೆ ವೇಳೆ ಇವರಿಬ್ಬರ ಒಳ ಉಡುಪಿನಲ್ಲಿ, ಅದರ ಜೇಬಿನಲ್ಲಿ ನಾಡ ಬಂದೂಕಿಗೆ ಬಳಸೋ ತಲಾ 5 ಅಲ್ಯೂಮಿನಿಯಂ ಪ್ರೈಮರ್ಗಳು, ಸ್ಫೋಟಕ ಕ್ಯಾಪ್ ಪತ್ತೆಯಾಗಿವೆ. ಇಲ್ಲಿ ಟ್ರಿಗರ್ ಒತ್ತುದಾಗ ಬಂದೂಕಿನ ನಳಿಕೆಯಲ್ಲಿ ತುಂಬಿರೋ ಸ್ಫೋಟಕಕ್ಕೆ ಕಿಡಿ ಹತ್ತಿಸೋಕೆ ಪ್ರೈಮರ್ಗಳನ್ನು ಬಳಸ್ತಾರೆ. ಆದರೆ ಕಾನೂನು ಪ್ರಕಾರ ಜನಸಾಮಾನ್ಯರು ಈ ಪ್ರೈಮರ್ಗಳನ್ನು ಇಟ್ಟುಕೊಳ್ಳೋದಕ್ಕೂ ಅವಕಾಶ ಇಲ್ಲ. ಇವುಗಳನ್ನು ಬಳಸಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಿದ್ರೆ, ಕಾಡುಗಳತನ ಮಾಡಿದ್ರೆ ವನ್ಯಜೀವಿ ಕಾಯ್ದೆ ಅಡಿಯಲ್ಲಿ ಜಾಮೀನು ರಹಿತ ಕೇಸ್ ಆಗುತ್ತೆ. ಹಾಗೆ 3 ರಿಂದ 7 ವರ್ಷ ಜೈಲು ಶಿಕ್ಷೆಗೂ ಅವಕಾಶ ಇದೆ. ಹೀಗಾಗಿ ಆರೋಪಿಗಳೀಗ ಇದನ್ನ ಬಳಸಿರೋ ವಿಚಾರ ಮಹತ್ವ ಪಡ್ಕೊಳ್ತಾ ಇದೆ. ಇನ್ನೊಂದ್ ಕಡೆ ಶೂಟೌಟ್ ಖಂಡಿಸಿ ಕಿಡಿಗೇಡಿಗಳು ಅರಣ್ಯ ಇಲಾಖೆಯ ಕಳ್ಳ ಬೇಟೆ ತಡೆ ಶಿಬಿರಗಳ ಮೇಲೆ ದಾಳಿ ಮಾಡಿ ಅವುಗಳನ್ನ ದಾಳಿ ಮಾಡಿದ್ರಲ್ಲ, ಈ ಬಗ್ಗೆ ಗಂಭೀರ ತನಿಖೆ ನಡೆಸೋಕೆ ಪೊಲೀಸ್ ಇಲಾಖೆ 3 ವಿಶೇಷ ಟೀಮ್ಗಳನ್ನ ರಚಿಸಿದೆ. ಈ ಘಟನೆ ಬಗ್ಗೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಾಮರಾಜನಗರ ವಿಭಾಗದಲ್ಲಿ ಹಳೇದೆಲ್ಲ ಸೇರಿ ಇವರೆಗೆ 66 ಬಾರಿ ಶೂಟೌಟ್ ಆಗಿದೆ. ಕಾಡಂಚಿನ ಗ್ರಾಮಗಳಲ್ಲಿ ಯಾರಾದರೂ ಲೈಸೆನ್ಸ್ ಇಲ್ಲದೆ ನಾಡ ಬಂದೂಕನ್ನ ಇಟ್ಕೊಂಡಿದ್ರೆ ಗೃಹ ಇಲಾಖೆ ಮೂಲಕ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ನಮ್ಮ ಅಧಿಕಾರಿಗಳ ತಪ್ಪು ಸಾಬೀತಾದರೂ ಕೂಡ ಅವರ ವಿರುದ್ಧನೂ ಕ್ರಮ ಕೈಗೊಳ್ಳುವುದು ಫಿಕ್ಸ್ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಇನ್ನು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಪತ್ನಿಗೆ ದೊಡ್ಡ ಸಂಕಷ್ಟ. ಅತ್ಯಾಚಾರ ಕೇಸ್ ಮುಚ್ಚಿ ಹಾಕ್ತೀನಿ, ದುಡ್ಕೊಡಿ ಅಂತ ಹೇಳಿ ಗುರುಪ್ರೀತ್ ಕೌರ್ CM ಮಾನ್ ಹೆಂಡತಿ ಲಂಚ ಕೇಳಿದ್ದಾರೆ ಅಂತ, 5 ಕೋಟಿ ರೂಪಾಯಿ ಕೇಳಿದ್ದಾರೆ ಅಂತ. ಯಾರು ಹೇಳಿರೋದು? ಪಂಜಾಬ್ ಹರಿಯಾಣ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರು ಜಸ್ಟಿಸ್ ರಂಜಿತ್ ಸಿಂಗ್ ಅನ್ನೋರು ಇವರು ಆರೋಪ ಮಾಡಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ತನಿಖೆ ನಡೆಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು DGPಗೆ ಸೂಚನೆ ಬೇರೆ ಕೊಟ್ಟಿದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. 15 ದಿನದಲ್ಲಿ ಆಕ್ಷನ್ ಟೇಕನ್ ರಿಪೋರ್ಟ್ ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ CM ಪತ್ನಿ ಗುರುಪ್ರೀತ್ ಕೌರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೆಲ್ಲ ಸುಳ್ಳು ಆರೋಪ. ಜಸ್ಟಿಸ್ ರಂಜಿತ್ ಸಿಂಗ್ ಅವರಿಗೆ ಲೀಗಲ್ ನೋಟಿಸ್ ಕಳಿಸ್ತೀನಿ, 24 ಗಂಟೆ ಒಳಗಡೆ ಉತ್ತರ ಕೊಡಬೇಕಿಲ್ಲ ಅಂದ್ರೆ ಆಕ್ಷನ್ ತಗೊಳ್ತೀವಿ ನಾವು ಕೂಡ ಕಾನೂನಾಗಿ ಅಂತ ಹೇಳಿ CM ಮಾನ್ ಹೆಂಡತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಭಾರತದ ಸ್ಪೇಸ್ ನಲ್ಲಿ ದೊಡ್ಡ ಬದಲಾವಣೆ. ಇನ್ನು ಮುಂದೆ ಇಸ್ರೋ ಯಾವುದೇ ರಾಕೆಟ್ ಅಥವಾ ಸ್ಯಾಟಲೈಟ್ ತಯಾರಿಸಲ್ಲ. ಈ ಎಲ್ಲಾ ಕೆಲಸಗಳನ್ನ ಸಂಪೂರ್ಣವಾಗಿ ಖಾಸಗಿ ಕಂಪನಿಗಳಿಗೆ ವಹಿಸೋಕೆ ನಿರ್ಧಾರ ಮಾಡಲಾಗಿದೆ. ನಾಸಾ ಮಾದರಿಯಲ್ಲಿ ಇನ್ ಸ್ಪೇಸ್ ಚೇರ್ಮನ್ ಡಾಕ್ಟರ್ ಪವನ್ ಗೋಯಂಕಾ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಇಸ್ರೋ ಈಗ ತನ್ನ ಲಾಂಚ್ ವೆಹಿಕಲ್ ಅಂದ್ರೆ ರಾಕೆಟ್ ಮತ್ತು ಸಾಮಾನ್ಯ ಸ್ಯಾಟಲೈಟ್ ಗಳ ನಿರ್ಮಾಣ ಮಾಡೋ ಕೆಲಸದಿಂದ ಹಿಂದೆ ಸರಿದಿದೆ.
ಹೊಡಿತಾ ಇದೆ. ನಾವಿನ್ ಮುಂದೆ ಏನಿದ್ರು ಕೂಡ ರಿಸರ್ಚ್ಗಾಗಿ ಹೊಸ ಟೆಕ್ನಾಲಜಿ ಡೆವಲಪ್ ಮಾಡೋದ್ರ ಕಡೆಗೆ ಮತ್ತು ವೈಜ್ಞಾನಿಕ ಮಿಷನ್ಗಳು, ಸೈಂಟಿಫಿಕ್ ಮಿಷನ್ಸ್, ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಕಡೆಗೆ ಫೋಕಸ್ ಮಾಡ್ತೀವಿ ಅಂತ ಇಸ್ರೋ ಹೇಳಿದೆ. ಇದೇ ಪ್ರಕ್ರಿಯೆ ಭಾಗವಾಗಿ ಆಲ್ರೆಡಿ ಸಣ್ಣ ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡೋ SSLV ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಟೆಕ್ನಾಲಜಿಯನ್ನು ಬಿಡ್ಡಿಂಗ್ ಮೂಲಕ HAL ಸಂಸ್ಥೆಗೆ ಕೊಡಲಾಗಿದೆ. ಹಾಗೆ ಇಸ್ರೋದ ಬರೋಬ್ಬರಿ 120 ಟೆಕ್ನಾಲಜಿಗಳನ್ನು ಖಾಸಗಿ ಕಂಪನಿಗಳಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ದೊಡ್ಡ ಬದಲಾವಣೆಗಳು ಆಗ್ತವೆ. ನಮ್ಮ ಅತಿ ಪವರ್ಫುಲ್ ರಾಕೆಟ್ಗಳಾದ PSLV ಮತ್ತು LVM-3 ಇವುಗಳನ್ನು ಕೂಡ ಪ್ರೈವೇಟ್ ಕಂಪನಿಗಳಿಗೆ ನಾವು ಟೆಕ್ನಾಲಜಿ ಶೇರ್ ಮಾಡ್ತೇವೆ ಅಂತೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸರ್ಕಾರಿ ಕಂಪನಿಗಳು ಬಿಡ್ಡಿಂಗ್ನಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಇರಲ್ಲ. ಕೇವಲ ಖಾಸಗಿ ಕಂಪನಿಗಳು ಮಾತ್ರ ಇಲ್ಲಿ ಪಾಲ್ಗೊಳ್ಳಬೇಕು. ಅಷ್ಟೇ ಅಲ್ಲ, ಹೊಸದಾಗಿ ನಿರ್ಮಾಣವಾಗ್ತಿರೋ ಉಡಾವಣಾ ಕೇಂದ್ರದ ಕಾರ್ಯಾಚರಣೆಯನ್ನು ಕೂಡ 4-5 ತಿಂಗಳಲ್ಲಿ ಖಾಸಗಿ ಕಂಪನಿಗಳಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಂತ ಪವನ್ ಗೋಯಂಕಾ ಹೇಳಿದ್ದಾರೆ. ಈ ರೀತಿ ಎಲ್ಲ ಮಾಡೋ ಮೂಲಕ ಸ್ಪೇಸ್ ಇಂಡಸ್ಟ್ರಿ ಬೂಮ್ ಆಗಬೇಕು. ಭಾರತದಲ್ಲಿ $8 ಬಿಲಿಯನ್ ಇರೋ ನಮ್ಮ ಸ್ಪೇಸ್ ಎಕಾನಮಿಯನ್ನು 2033 ಹೊತ್ತಿಗೆ $44 ಬಿಲಿಯನ್ ತಲುಪಿಸಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಅಂತ ಸರ್ಕಾರ ಹೇಳಿದೆ. ಇನ್ನು ತಮಿಳುನಾಡಿನ DMKನಲ್ಲಿ ಯುವಕರಿಗೆ ಮತ್ತು ಹೊಸಬರಿಗೆ ಅವಕಾಶ ಕೊಡೋಕೆ ಅಧ್ಯಕ್ಷ ಸ್ಟಾಲಿನ್ ಭಾರಿ ಬದಲಾವಣೆ ಮಾಡಿದ್ದಾರೆ. ಯಾವುದೇ ಹುದ್ದೆಗೆ ಆಯ್ಕೆಯಾಗೋರು ಗರಿಷ್ಠ 2 ಅವಧಿಗೆ ಮಾತ್ರ ಅಧಿಕಾರದಲ್ಲಿರೋಕೆ ಅವಕಾಶ ಅಂತ ಹೇಳಿದ್ದಾರೆ. ಹಾಗೆ ಕೆಲ ಹುದ್ದೆಗೆ ಗರಿಷ್ಠ ವಯಸ್ಸಿನ ಮಿತಿಯನ್ನು ಕೂಡ ನಿಗದಿ ಮಾಡಲಾಗಿದೆ. ಪಾರ್ಟಿಯ ಬ್ರಾಂಚ್ ಸೆಕ್ರೆಟರಿ ಹುದ್ದೆಗೆ 45 ವರ್ಷ, ವಾರ್ಡ್ ಕಮಿಟಿ ಕಾರ್ಯದರ್ಶಿ ಹುದ್ದೆಗೆ 50 ವರ್ಷ ನಿಗದಿ ಮಾಡಲಾಗಿದೆ. ಈ ರೀತಿ ಬೇರೆ ಬೇರೆ ಹುದ್ದೆಗೆ ವಯೋಮಿತಿ ನಿಗದಿ ಮಾಡಲಾಗಿದೆ. ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಅಪ್ಪ ಮಕ್ಕಳಿಗೂ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಿದು. ಇನ್ನು ಭಾರತದ ಫಾರೆಕ್ಸ್ ರಿಸರ್ವ್ನಲ್ಲಿ ಮತ್ತೆ ಏರಿಕೆ ಆಗ್ತಾ ಇದೆ, ಚೇತರಿಕೆ ಆಗ್ತಾ ಇದೆ. ಆಗಸ್ಟ್ 14ಕ್ಕೆ ಕೊನೆಗೊಂಡ ವಾರದಲ್ಲಿ $9.9 ಬಿಲಿಯನ್ ರೈಸ್ ಆಗಿ $716.90 ಆಲ್ಮೋಸ್ಟ್ $717 ಬಿಲಿಯನ್ ತಲುಪಿದೆ. ಮುಖ್ಯವಾಗಿ RBI ತಂದಿದ್ದ NRIಗಳಿಗೆ ತಂದಿದ್ದ FCNRB ಮೂಲಕ ವಿದೇಶಿ ಹಣ ಜಾಸ್ತಿ ಹರಿದು ಬಂದಿರೋದು, ಜೊತೆಗೆ ಫಾರಿನ್ ಕರೆನ್ಸಿ ಆಸೆಟ್ಸ್ ಮತ್ತು ಚಿನ್ನದ ಮೀಸಲು ಹೆಚ್ಚಾಗಿರೋದು ಇದಕ್ಕೆ ಮುಖ್ಯ ಕಾರಣ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ಥರ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಹಲವಾರು ಸ್ಪೆಷಲ್ ರಿಪೋರ್ಟ್ಸ್, ಅರ್ಲಿ ಆಕ್ಸೆಸನ್ನು ಮೊದಲು ಮೆಂಬರ್ಸ್ ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಸಪೋರ್ಟ್. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.